ಸರ್ GH PH ಇದ್ರು ಆಬ್ಸೆಂಟ್ ಆಗ್ತಾರೆ. ಆಮೇಲೆ ನೌಕರಿ ಮಾಡೋದು DOP ಇದ್ರು ಏನಾದ್ರು ಆಬ್ಸೆಂಟ್ ಆಗಿಬಿಡ್ತಾರೆ. ಲೀವ್ ಬರ್ಕೊಟ್ರು ಲೀವ್ ಮಾಡೋಲ್ಲ ರೀ, ಅದ್ರ ಆಬ್ಸೆಂಟ್ ಎಳ್ದು ಬಿಡ್ತಾರೆ. ನಾವ್ ಈಗ ಮಾಡ್ರಿ ನಾವ್ ಎಲ್ಲಿ ಹೋಗ್ಬೇಕು, ಎಲ್ಲಿ ನ್ಯಾಯ ಕೇಳ್ಬೇಕ್ರಿ? ಬಂದ ತಕ್ಷಣ ಕೇಳಿದ್ರೆ ನಾ ಮಾಡಿನಪ್ಪ ಅಂತ ಹೇಳೋದು. ಹಿಂದಿನ ಡ್ಯೂಟಿ ಬಂದ್ಮೇಲೆ ಏನಾದ್ರು ನಿಮ್ಮ ಅಟೆಂಡೆನ್ಸ್ ನೋಡ್ರಿ ಆಬ್ಸೆಂಟ್ ಎಳ್ದು ಬಿಡೋದು. ಆಮೇಲೆ ಇಲ್ಲಿ ಅಧಿಕಾರಿಗಳು ಕೇಳಿದ್ರೆ ಏನೋ ನಂಗೆ ಗೊತ್ತಿಲ್ಲ, ಡಿಪೋ ಮ್ಯಾನೇಜರ್ ಕೇಳ್ರಿ ಅಂತ ಕೇಳ್ತಾರೆ. ಇವ್ರು ಅಂತಾರೆ, ಇವರು ನಮ್ಮ ATSಗಳು ನನಗೆ ಅದೆಲ್ಲ ನಂಗೆ ಗೊತ್ತಿಲ್ಲ, ಆಮೇಲೆ ಅವ್ರು ಬಂದ್ಮೇಲೆ ಅದೆಲ್ಲ ಮಾಡ್ಲಿ ಅಂತ ಅವ್ರು ಹೇಳ್ತಾರೆ. ಈ ಡಿಪೋ ಮ್ಯಾನೇಜರ್ ಇಲ್ಲಿ ಮಾಸ್ಟರ್ ಅಥಾರಿಟಿ ಇದಾರೆ, ಅವ್ರಿಗಿಲ್ಲ ರೀ. ಏನ್ ಕೇಳ್ಬೇಕಾದ್ರೆ ನಮ್ ತಕ್ಲೀಫ್ ನಮ್ ಕುಂದು ಕೊಡತ್ತೇನ ATSಗಳಿಗೆ ಕೇಳ್ಬೇಕಾಯ್ತದೆ. ಬಟ್ ಇವ್ರು ATS ಸರ್ ಇವರೆಲ್ಲ ಏನು ಕೇಳಂಗಿಲ್ಲ. ಸರ್ ನಾನು ಲೀವ್ ಬರ್ಕೊಟ್ಟಿನ್ರಿ, ಆಬ್ಸೆಂಟ್ ಹೇಳ್ಬಿಟ್ರು. ಅದಕ್ಕೆ ಮೊದಲು DOP ಇತ್ರಿ, ನಾ ಹೇಳಿ ಹೋಗಿನ್ರಿ, ಅದು DOP ಹಾಕಿಲ್ರಿ. PH ಇತ್ರಿ, PH ಇದ್ದಿದ್ದು 50 ಜನರು ಏನದ ಆಬ್ಸೆಂಟ್ ಹೇಳ್ಬಿಟ್ರಿ. ಇವ್ರು ತಿಂಗಳದ ಫಸ್ಟ್ 1ನೇ ತಾರೀಕಿಗೆ ನಾವು 5 ಫೆಸ್ಟಿವಲ್ ಅಂತ ಬರ್ಕೊಡ್ತೀವಿ ಸರ್. ನಾವು ಅದು 5 ಫೆಸ್ಟಿವಲ್ ಬರ್ಕೊಟ್ರಿ ಏನದ ಬರ್ಕೊಟ್ರಿ. ಇವ್ರು ಏನಂತಾರೆ ಈಗ ಬರ್ಕೊಡ್ಬೇಕು ನೀವು ಅಂತ ಇವ್ರು ಹೇಳ್ತಾರೆ ಸರ್. ಅದು ಮೊದಲೇ ನಾವು ಬರ್ಕೊಟ್ಟಿರ್ತೀವ್ರಿ. ಬಟ್ ಆ ಅವಕಾಶ ಏನೋ ಫೆಸ್ಟಿವಲ್ ಅದ ನಾವು ಮಾಡ್ಬೇಕಾಯ್ತದೆ. ಬಟ್ ಇವ್ರು ಏನ್ ಮಾಡ್ತಾರೆ, ಇವ್ರದ್ದು ಬೇಕಾದವ್ರಿಗೆ ಅವ್ರದವ್ರಿಗೆ ಏನ್ ಮಾಡ್ತಾರೆ ಬಿಟ್ಟು ಕೊಡೋದ್ರಿ. ಇಲ್ಲಪ್ಪ ಅಂದ್ರೆ ನಾವು ಹೋದೇವು ಅಂದ್ರೆ ಆಬ್ಸೆಂಟ್ ಹೇಳೋದು ಬಿಡೋದು. ಎಲ್ಲರಿಗೆ ಹಿಂಗೆ ಅದ ಸರ್, ಡಿಪೋ ತುಂಬಾ ಹಿಂಗೆ ಅದ ರೀ. ಆಯ್ತ್ರಿ ಸರ್, ಆಬ್ಸೆಂಟ್ ಇವ್ರ ಗಾಡಿಗಳು ನಿಂದ್ರಬಿಡ್ರಿ ಸರ್. ಟೋಟಲಿ ಹಬ್ಬದ ದಿವಸ ನಿಂದ್ರಬಿಡ. PH ಬರ್ಕೊಟ್ಟಿರೋ ಇವ್ರ ಏನಂತಾರ ನೀ ಬಾ, ಎಲ್ಲಿದ್ದೀನಿ ನೀ ಬಾ ಅಂತಾರ್ರಿ. ಬೇರೆಯವ್ರಿಗೆ ಅನ್ನಲ್ರಿ. 5 ಇರ್ತಾವ ಸರ್, 5 PH ಇರ್ತಾವ ಸರ್. ನಾವ್ ಬರ್ಕೊಟ್ಟಿರ್ತೇವೆ 5 PH ಅವ್ರು ಇವ್ರ ಇದು ಮಾಡಿರ್ತಾರೆ. ನಾವ್ ಬರ್ಕೊಟ್ರಿ ಇವ್ರು ಏನ್ ಮಾಡ್ತಾರ, ಬರ್ಲಿಲ್ಲ ಅಂತಂದ್ರ ಆಬ್ಸೆಂಟ್ ಹೇಳದ್ ಬಿಡ. ಊರಲ್ಲಿ ಜಾತ್ರೆ ಐತ್ರಿ, ನಾ 15 ದಿವಸ ಮೊದಲೇ ಬರ್ಕೊಟ್ಟಿದ್ದೆ ಸರ್. ಇವ್ರ DM ಸಾಹೇಬ್ ಕೇಳ ಸರ್, ನಮ್ಮಲ್ಲಿ ಹಿಂಗ್ ಜಾತ್ರೆ ಐತ್ರಿ, 4 ದಿವಸ ಲೀವ್ ಬೇಕು ಅಂತ ಹೇಳಿದೆ. ನಾನು ಹಿಂಗ್ ಜಾತ್ರೆ ಐತಿ ಸರ್ ಊರಲ್ಲಿ, ಲೀವ್ ಕೊಟ್ಟಿದ್ವಿ. ಅವ್ರಿಗೆ ಹೋದೆ ಅವ್ನು ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಹಿಂದಿನ ಏನಾರ ಇವ್ರು ಏನಾರ ನಂಗೆ ಫೋನ್ ಹಚ್ಚಿದ್ರಿ ನಮ್ದು ಮೇಲಧಿಕಾರಿ, ನೀನ್ ಲೀವ್ ಸೆನ್ಷನ್ ಆಗಿಲ್ಲ ಅಂತ. 15 ದಿವಸ ಮೊದಲು ಬರ್ಕೊಟ್ರು ಲೀವ್ ಸೆನ್ಷನ್ ಆಗಿಲ್ಲ ಅಂದ್ರೆ ಏನ್ ಕೇಳ್ಬೇಕು ಸರ್? ನಾವ್ ಯಾರಿಗೆ ಕೇಳ್ಬೇಕು? ಈಗ ನಾವು ಊರಲ್ಲಿ ಜಾತ್ರೆಯಾಗಿದ್ದೇವ್ರಿ. ಈಗ ನಾ ಅದಕ್ಕೆ ಇವತ್ತು ನೀವು ಬಂದೀನಿ, ನನಗೆ 6 ದಿನ ಆಬ್ಸೆಂಟ್ ಆಗ್ಬಿಟ್ರು. ಆಬ್ಸೆಂಟ್ ಹೇಳಿದ್ ಬಿಡೋದ್ರಿ, ನೌಕರಿ ಬರ್ತಿಲ್ಲ, ಎಲ್ಲಿದ್ದಿ ಕಿರ್ಕೊಳ್ ಕೊಡೋದು, ಗಾಡಿ ನಮ್ ಕೆಲಸ ಮಾಡಿದಿಲ್ಲ, ಅದ್ ಗಾಡಿ ಹಾರ್ನ್ ಇಲ್ದಿರಿಲ್ಲ, ಬ್ರೇಕ್ ಇಲ್ದಿರಿಲ್ಲ ಅಂತ ಹೋಗ್ಬೇಕು. ನೀ ಹಂಗೆ ಹೋಗ್ಬೇಕು ಕೂಡಕ. ಈಗ ಬೆಳಗ್ಗೆ ಬರ್ತೀವ್ರಿ ನಾವು 9 ಗಂಟೆಗೆ ಬರ್ತೀವಿ, 10 ಗಂಟೆಗೆ ಬರ್ತೀವಿ. ಈ ಗಾಡಿ ಏನಾದ್ರು 10 ಗಂಟೆ ಕೊಡೋದ್ರಿಂದ ಸಾಯಂಕಾಲ 4 ಗಂಟೆ ಕೊಡ್ತಾರೆ ಗಾಡಿ. ಇದು ಗಾಡಿ ಕೊಟ್ಟರೆ ಏನ್ ಮಾಡ್ತಾರೆ, ಕಿಲೋಮೀಟರ್ ನೀವು ಪೂರ ಮಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲಿಂದ ಆಯ್ತು ಸರ್ ನೀವು ಹೇಳ್ರಿ? ಇವೆಲ್ಲ ಕೊಂಡಿದ್ದೇವೆ ಸರ್, ಹೇಳ್ಕೊಂಡ್ರೆ ಯಾರು ಏನೋ ಮಾಡಲ್ಲ. ಎಲ್ಲ ಹೇಳಿವ್ರಿ, ಫೋನ್ ಹಚ್ಚಿ ಹೇಳಿ ನಮ್ DC ಸಾಬ್ರಿಗೆ ಅವ್ರಿಗೆ ಗಮನ ತಂದಿವಿ, DTO ಸಾಬ್ರಿಗೆ ಅವ್ರಿಗೆ ಹೇಳಿದ್ವಿ ಸರ್, ಹಿಂಗ ಅದಾರೆ ಹಿಂಗಿಲ್ಲ, ಇಲ್ಲಿ ಮೀಟಿಂಗ್ ನಡೀತದೆ ತಿಂಗಳಿಗೆ ಒಂದ್ಸಲ, ಮುಂದೆ ಕೊಡ್ತಾ ಇಲ್ಲೂ ಕೇಳಿದೇವ್ರಿ. ಇಲ್ಲಿ ಕೇಳಿದ್ರು ಏನಿಲ್ಲ ರೀ. ಏನಂತಾರ್ರಿ? ಏನಂತ ಗಪ್ಪಡ್ ಕೊಡ್ತಾರೆ, ಏನ್ ಮಾಡೋದಿಲ್ಲ. ಈಗ ಏನಾಗ್ಬೇಕಂತೀರಿ? ಏನಾಗ್ಬೇಕಂದ್ರೆ ನಮ್ ತಕ್ಲೀಫ್ ಆಗುತ್ತೆ ಸರ್. ಇದಕ್ಕೆ ಏನಾರ ಒಂದು ಪರಿಹಾರ ಕೊಡ್ಬೇಕು ಸರ್.